ಕೂಡಿ ಕರ್ಮವನ್ನು ಮಾಡದೇ ಇದ್ದರೆ ಆಗ ಆ ಕರ್ಮ ಅಪರೋಕ್ಷ ಜ್ಞಾನವನ್ನು ಕೊಡುವುದಿಲ್ಲ ಎನ್ನುವುದಾಗಿ ನಾರದರು ವೇದವ್ಯಾಸ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ಹಾಗಾಗಿ ಸ್ವಾಮಿ ವೇದವ್ಯಾಸ ದೇವರೇ, ನೀವು ಒಂದೇ ಒಂದು ಪ್ರಾರ್ಥನೆ ಅಂದಮೇಲೆ ಇಂಥ ಒಂದು ಗ್ರಂಥವನ್ನು ಬರೀರಿ. ಆ ಗ್ರಂಥವನ್ನು ಕೇಳಿದ ಮಾತ್ರಕ್ಕೆ ಅನಂತ ಜೀವರಾಶಿಗಳಿಗೆ ಭಕ್ತಿ ಬರಬೇಕು ಮತ್ತು ಎಲ್ಲರೂ ಮಾಡಿದ ಕರ್ಮವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಅನಿಸ್ಬೇಕು. ಅಂಥ ಒಂದು ಗ್ರಂಥವನ್ನು ನೀವು ಬರೆದು ಕೊಡ್ರಿ ಅಂತ ನಾರದರು ಪ್ರಾರ್ಥನೆ ಮಾಡ್ತಾರೆ. ಮಾಡಿದ ಮೇಲೆ ವೇದವ್ಯಾಸ ದೇವರಂದರು, ಸುಮ್ಮನೆರಪ್ಪ, ಎಲ್ಲರೂ ನಿಷ್ಕಾಮ ಕರ್ಮ ಮಾಡೇ ಮಾಡ್ತಾರೆ, ನಾನು ಯಾಕೆ ಅದಕ್ಕಾಗಿ ಒಂದು ಗ್ರಂಥ ಬರೀಲಿ, ಭಕ್ತಿ ಬಂದೇ ಬರ್ತದೆ ಎಲ್ಲರಿಗೆ, ನಾನು ಯಾಕೆ ಅದಕ್ಕಾಗಿ ಒಂದು ಗ್ರಂಥ ಬರೀಲಿ ಅಂದ್ರೆ ನಾರದರಂತಾರೆ, ಸ್ವಾಮಿ ಈ ಕಲಿಯುಗದ ಜೀವರಾಶಿಗಳ ಸ್ವಭಾವ ನಿಮ್ಗೆ ಗೊತ್ತಿಲ್ಲ, ನಾ ಹೇಳ್ತೀನಿ ಕೇಳಿ. ಇವರೆಲ್ಲ ಎಂಥವ್ರು ಅಂದರೆ ಸ್ವಭಾವ ರಕ್ತಸ್ಯ ಮಹಾನ್ ವ್ಯತಿಕ್ರಮ. ನೋಡಿ, ನಾರದರು ಬೈತಾರೆ, ಹೇಳ್ತಾರೆ ವೇದವ್ಯಾಸದೇವ್ರ ಮುಂದೆ ನಮ್ಮ ಬಗ್ಗೆ, ಈ ಕಲಿಯುಗದ ಜೀವರಾಶಿಗಳು ಸ್ವಭಾವತಃ ಸಕಾಮ ಕರ್ಮವನ್ನೇ ಮಾಡುವವರು. ಇವರಿಗೆ ನಿಷ್ಕಾಮ ಕರ್ಮ ಮಾಡಬೇಕು ಅಂದರೆ ಒಂದು ತಿಂಗಳಿಂದ ಗಂಟು ಬಿದ್ದರೆ ಯಾವುದೋ ಒಂದು ನಿಷ್ಕಾಮ ಕರ್ಮವನ್ನು ಒಂದು ಸ್ವಲ್ಪ ಹೊತ್ತು ಮಾಡಿರ್ತಾರೆ ಅಷ್ಟೇ. ನಮ್ಮ ಮಕ್ಕಳಿಗೆ ಅವ್ರ ಸ್ವಭಾವ ಏನು, ಹೋಮ್ವರ್ಕ್ ಮಾಡದೇ ಇರುವುದೇ ಅವ್ರ ಸ್ವಭಾವ, ಆಟ ಆಡ್ಲಿಕ್ಕೆ ಹೋಗೋದೇ ಅವ್ರ ಸ್ವಭಾವ, 24 ತಾಸು ರೀಲ್ಸ್ ನೋಡೋದೇ ಅವ್ರ ಸ್ವಭಾವ, ಊಟ ಮಾಡದೇ ಇರುವುದೇ ಅವ್ರ ಸ್ವಭಾವ, ಪಿಜ್ಜಾ ತಿನ್ನುವುದೇ ಅವ್ರ ಸ್ವಭಾವ, ಟಿ ವಿ ನೋಡುವುದೇ ಅವ್ರ ಸ್ವಭಾವ ಅಲ್ವಾ. ಇದೆಲ್ಲ ಸ್ವಭಾವ. ಅದನ್ನು ನೀವು ಹೇಳ್ಕೊಡ್ಬೇಕಾಗಿಲ್ಲ, ಅದು ರಕ್ತಗತವಾಗಿ ಬಂದ್ಬಿಡ್ತದೆ. ಆದರೆ ಹೋಮ್ವರ್ಕ್ ಮಾಡು ಅಂತ ಗಂಟು ಬಿಡಬೇಕು, ಮೊಬೈಲ್ ರೀಲ್ಸ್ ನೋಡಬೇಡ ಅಂತ ಗಂಟು ಬಿಡ್ಬೇಕು. ಹೆಂಗೋ ನಾರದರಂತಾರೆ, ಈ ಕಲಿಯುಗದ ಜೀವರಾಶಿಗಳ ಸ್ವಭಾವ ಏನೆಂದರೆ ಇವರಿಗೆ ಧರ್ಮ ಮಾಡು ಮಾಡು ಮಾಡು, ಭಕ್ತಿಯಿಂದ ಮಾಡು ಭಕ್ತಿಯಿಂದ ಮಾಡು ಅಂತ ಗಂಟು ಬಿದ್ದರೆ ಮಾಡ್ತಾರೆ ಹೊರತು ಭಕ್ತಿಯಿಂದ ಮಾಡು ಧರ್ಮ ಮಾಡು ಅಂತ ಹೇಳದೇ ಇದ್ದರೆ ಈ ಯಾವ ಜೀವರಾಶಿಗಳು ಸ್ವಭಾವತಃ ಭಕ್ತಿಯಿಂದ ಧರ್ಮವನ್ನು ಮಾಡುವುದಿಲ್ಲ. ನೋಡ್ರಿ, ಇದೆಲ್ಲ ನಮ್ಮ ಹಣೆ ಬರಹ. ಒಂದು ಸಂತೋಷ ಏನು ಪಡ್ಬೇಕು ನಾವು ಅಂದ್ರೆ ನಮ್ಗೆ ಸಿಟ್ಟು ಬರ್ತದೆ. ಯಾಕೆ, ನನ್ನನ್ನು ಯಾರಾದರೂ ನೀನು ಹಿಂಗೆ ಮಾಡಿದಿ ಅಂತಂದ್ರೆ ನಂಗೆ ಸಿಟ್ಟು ಬಂದ್ಬಿಡ್ತದೆ. ಆದರೆ ಭಾಗವತ ಹೇಳಿದ್ದನ್ನು ನಾವು ಸಿಟ್ಟಿಗೆ ಬರದೇ ಕೇಳೋಣ ಅಂದಮೇಲೆ ಇದು ನಮಗೆ ಮೋಕ್ಷ ಕಾರಣ ಆಗ್ತದೆ. ಅಂದಮೇಲೆ ವೇದವ್ಯಾಸದೇವರು ನಾರದರು ಹೇಳುವಂತೆ ಏನು ಮಾಡ್ಬೇಕು, ಇವತ್ತಿಂದ ಧರ್ಮವನ್ನು ನೈಸರ್ಗಿಕವಾಗಿ ಸ್ವಾಭಾವಿಕವಾಗಿ ಯಾರ ಮನೆಯಾಗ ಇರಲಿ ಬಿಡಲಿ ನಮ್ಮಷ್ಟಿಗೆ ನಾವು ಧರ್ಮವನ್ನು ಮಾಡುವುದನ್ನು ಯಾವಾಗ ಕಲಿತೀವಿ ನೋಡ್ರಿ, ಆಗಿಂದ ನಾವು ಒಂದು ಹಂತಕ್ಕೆ ಬಂದ್ವಿ ಎಂದರ್ಥ. ಅಲ್ಲಿವರೆಗೆ ನಮ್ಗೆ ಯಾರಾದರೂ ಒಬ್ರು ಹಿಂದೆ ಗಂಟು ಬೀಳ್ಬೇಕು ಅಂತಂದ್ರೆ, ಎಷ್ಟು ವರ್ಷ ನಿಮ್ಮ ಮಕ್ಕಳಿಗೆ ಇವ ಇಷ್ಟು ದೊಡ್ಡವನಾಗ್ಯಾನ, ಇವನಿಗೂ ನೀವೇ ಮತ್ತು ಅಂಗಿ ಪ್ಯಾಂಟ್ ಹಾಕಬೇಕು, ಇವನಿಗೂ ನೀವೇ ಶೂ ಕಟ್ಟಬೇಕು, ಇವನ ಬ್ಯಾಗು ನೀವೇ ತಯಾರು ಮಾಡಿ ಇಡಬೇಕು ರಾತ್ರಿ ಅಂದ್ರೆ ಬೇಸರ ಬರ್ತದಿಲ್ಲ ಅಂತೀರಿ. ಇನ್ನೂ ಎಷ್ಟು ವರ್ಷ ಮಾಡ್ಬೇಕು ನಿನಗೆ ಅಂತ ಅಂತೀವಿಲ್ಲ ನಾವು. ಹಂಗೆ ದೇವ್ರಂತಾನ, ನಿನಗೆ ಇಷ್ಟು ಆಯುಷ್ಯ ಕೊಟ್ಟೆ, ಇಷ್ಟು ಗುರುಗಳನ್ನ ಕೊಟ್ಟೆ, ಇಷ್ಟು ಮಠಗಳನ್ನು ಕೊಟ್ಟೆ, ಇಷ್ಟು ಸ್ವಾಮಿಗಳನ್ನು ಕೊಟ್ಟೆ, ಇಷ್ಟು ದೊಡ್ಡವನು ಮಾಡಿದೆ, ಮಾಡಿದ್ರು ಇನ್ನೂ ನಿನಗೆ ನಾನೇ ಧರ್ಮ ಮಾಡು ಭಕ್ತಿಯಿಂದ ಮಾಡು ಹೇಳೋ ಅಂತ ನಾನೇ ಹೇಳಬೇಕು ಅಂತಂದ್ರೆ ಇನ್ನು ಎಷ್ಟು ವರ್ಷ ಅಂತ ಹೇಳಿ ಅಲ್ವಾ. ಅಂದಮೇಲೆ ಏನು ಮಾಡೋ, ನಾವೆಲ್ಲ ನಮ್ಮಷ್ಟಿಗೆ ನಾವೇ ಧರ್ಮ ಮಾಡುವುದಕ್ಕೆ ತೆಗೆದುಕೊಂಡು ಮಾಡಬೇಕು. ಹಾಗಾಗಿ ಅಂಥ ಒಂದು ಗ್ರಂಥವನ್ನು ಬರೀರಿ ಅಂತ ನಾರದರು ಪ್ರಾರ್ಥನೆ ಮಾಡ್ತಾರೆ. ಮತ್ತೊಂದು ಭಾಳ ಇದೆ, ಭಾಗವತ ಸಿಕ್ಕಾಪಟ್ಟೆ ಇದೆ, ಎಷ್ಟು ಹೇಳೋದು ಮುಗಿಯಲ್ಲ. ತ್ಯಕ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇಹೇ ಭಜನ್ನ ಪಕ್ವೋತ ಪತೆ ತಥೋ ಯದಿ. ನಾರದರು ಹೇಳ್ತಾರೆ, ಸ್ವಾಮಿ ಈ ಜೀವರಾಶಿಗಳು ಏನೇನೂ ಭಕ್ತಿ ಇಲ್ಲದೆ ನಿನ್ನನ್ನು ಸ್ಮರಣೆ ಮಾಡದೆ ತಾವು ಇಂಥ ಉತ್ತಮವಾದ ದೇಹವನ್ನು ಪಡೆದು ನಿನ್ನನ್ನು ಸ್ಮರಣೆ ಮಾಡಲ್ಲ, ನಿನ್ನ ಸೇವಾ ಮಾಡಲ್ಲ, ದೇವ್ರ ಪೂಜಾ ಮಾಡಲ್ಲ, ವಿಷ್ಣು ವೈಷ್ಣವರ ಸೇವಾ ಮಾಡಲ್ಲ ಅಂತಾದರೆ ಅಂಥ ದೇಹವನ್ನು ಪಡೆದು ಆ ಜೀವರಾಶಿಗಳಿಗೆ ಏನು ಲಾಭ? ಹಾಗಾಗಿ ಇಂಥ ಒಂದು ಗ್ರಂಥವನ್ನು ಬರೀರಿ. ಆ ಗ್ರಂಥವನ್ನು ತೆಗೆದು ನೋಡಿದ ಕೂಡಲೇ ಎಲ್ಲರಿಗೆ ಧರ್ಮ ಮಾಡಬೇಕು ಅನಿಸ್ಬೇಕು, ಭಕ್ತಿ ಬರಬೇಕು. ಅಂಥ ಒಂದು ಗ್ರಂಥವನ್ನು ಬರೀರಿ ಸ್ವಾಮಿ, ಆಗ ಮಾತ್ರ ಈ ಜೀವರಾಶಿಗಳಿಗೆ ಮೋಕ್ಷವಾಗ್ತದೆ ಅಂತ ನಾರದರು ಪ್ರಾರ್ಥನೆ ಮಾಡಿದರು. ಅಂದಮೇಲೆ ಭಾಗವತ ಹೊರಟಿದ್ದೇ ಭಕ್ತಿ ಪ್ರಧಾನವಾದ ಗ್ರಂಥ. ಇದನ್ನು ಓದಿದ ಮೇಲೆ ಕೇಳಿದ ಮೇಲೆ ನಮಗೆ ಸ್ವಲ್ಪವಾದರೂ ಭಕ್ತಿ ಬರಬೇಕು, ಕಾಮಕ್ರೋಧಾದಿಗಳು ಸ್ವಲ್ಪವಾದರೂ ದೂರವಾಗಬೇಕು. ಇದು ನಮ್ಮ ಜೀವನದ ಗುರಿಯಾಗಬೇಕು. ಸರಿ, ಇಷ್ಟನ್ನು ಹೇಳಿ ವೇದವ್ಯಾಸರು ಕೇಳ್ತಾರೆ, ಹಾಗಾದರೆ ನಿಷ್ಕಾಮ ಕರ್ಮವೂ ಕೂಡ ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗಬೇಕಾದರೆ ಅದೇನಾಗಬೇಕು? ಭಕ್ತಿಯಿಂದ ಕೂಡಿರಬೇಕು.
ಭಕ್ತಿ ಇಲ್ಲದೆ ಮಾಡಿದ ನಿಷ್ಕಾಮ ಕರ್ಮ ಏನಾಗೋದಿಲ್ಲ, ಮೋಕ್ಷಕ್ಕೆ ಅಪರೋಕ್ಷ ಜ್ಞಾನಕ್ಕೆ ಕಾರಣ ಆಗುವುದಿಲ್ಲ. ಹಾಗಾಗಿ ಭಕ್ತಿಯನ್ನೇ ಹೇಳುವ, ಭಕ್ತಿ ಎಷ್ಟು ಮುಖ್ಯ ಎಂದು ತಿಳಿಸುವ ಒಂದು ಗ್ರಂಥವನ್ನು ಬರೆಯಿರಿ ಅಂತ ಪ್ರಾರ್ಥನೆ ಮಾಡಿದರು. ಮಾಡಿದ ಮೇಲೆ ವೇದವ್ಯಾಸದೇವರು ಅಂದರು, ಆಯ್ತಪ್ಪ ಅಂತ ಬರಿತೀನಿ, ಇದಕ್ಕೆ ಏನು ಶುರು ಮಾಡಲಿ ಅಂತ ಚಿಂತೆ ಮಾಡ್ತಾ ಇರುವಾಗ ನಾರದರಂತಾರೆ, ಇದಕ್ಕೆ ನಂದೇ ಒಂದು ಕತೆ ಹೇಳ್ತೀನಿ ಸ್ವಾಮಿ ನಾರದ್ರೆ, ವೇದವ್ಯಾಸದೇವರೇ ನಂದೇ ಉದಾಹರಣೆ ಹೇಳ್ತೀನಿ ನೋಡ್ರಿ. ಏನು ಉದಾಹರಣೆ? ಅಹಂ ಪುರಾತೀತ ಭವೇ ಭವಂ ಮುನೇ. ನೋಡ್ರಿ ಕತೆ ಹೇಳ್ತಾರೆ, ಸಣ್ಣ ಕತೆ, ಭಾಳ ಚೆನ್ನಾಗಿ. ನಾರದ್ರು ಹೇಳ್ತಾರೆ, ನಾನು ಹಿಂದಿನ ಜನ್ಮದಲ್ಲಿ ಶೂದ್ರ ಸ್ತ್ರೀಯ ಮಗನಾಗಿ ಇದ್ದೆ. ₹1 ಇರಲಿಲ್ಲ ನಮ್ಮ ಹತ್ರ, ಗುಡಿಸಲಿನಲ್ಲಿ ಇದ್ವಿ, ಊಟಕ್ಕೆ ಗತಿ ಇರಲಿಲ್ಲ. ಇಂಥ ನನಗೆ ನಮ್ಮಮ್ಮ ನಾನು ಇಬ್ಬರೇ, ನಮ್ಮಪ್ಪ ಹೋಗ್ಬಿಟ್ಟಿದ್ದ, ನಾನು ನಮ್ಮಮ್ಮ ಇಬ್ಬರೇ. ನಮ್ಮೂರಿಗೆ ಚಾತುರ್ಮಾಸ್ಯಕ್ಕಾಗಿ ಯತಿಗಳು ಬಂದರು. ಬಂದಾಗ ನನಗೆ ಅನ್ನಿಸ್ತು, ಇದು ಒಳ್ಳೆ ಕಾಲ, ನಮಗೋಸ್ಕರವೇ ದೇವರು ಚಾತುರ್ಮಾಸ್ಯವನ್ನು ಕೊಟ್ಟಿದ್ದಾನೆ, ಯತಿಗಳನ್ನು ಏನಾದರೂ ಮಾಡೋಣ ಅಂತ ಹೇಳಿ ನಾನೇನು ಮಾಡಿದೆ, ಶುಶ್ರೂಷ ಮಾಡಿ 4 ತಿಂಗಳು ಬಿಡದೇ ಅವರ ಸೇವೆಯನ್ನು ಭಕ್ತಿಯಿಂದ ಮಾಡಿದೆ. ನೆನಪಿರಲಿ, ಭಕ್ತಿ ನಿಷ್ಕಾಮ ಕರ್ಮ ಇದೆರಡರ ಮೇಲೆ ಈ ಕಥೆ ಹೊರಟಿದೆ. ಇದೆರಡು ಅಂಶ ನೆನ್ಪುಳಿಬೇಕು. ಕಥೆ ನೆನ್ಪುಳಿದ್ರೆ ಉಪಯೋಗ ಇಲ್ಲ. ಏನು ಹೇಳಿ ಕೊಟ್ಟಿದ್ದಾರೆ? ನಿಷ್ಕಾಮ ಕರ್ಮವನ್ನು ಭಕ್ತಿಯಿಂದ ಮಾಡಿದರೆ ಆಗ ನಿಷ್ಕಾಮ ಕರ್ಮ ಅಪರೋಕ್ಷ ಜ್ಞಾನ ಕಾರಣ ಆಗ್ತಿಲ್ಲ ಅಂದರೆ ಇಲ್ಲ. ಅದನ್ನು ಹೇಳಿಕ್ಕೆ ಈ ಕಥೆ ಹೊರಟದ. ಅಂದಮೇಲೆ ನಾನು ನಮ್ಮ ಊರಿಗೆ ಬಂದ ಚಾತುರ್ಮಾಸ್ಯಕ್ಕಾಗಿ ಬಂದ ಯತಿಗಳ ಸೇವೆಯನ್ನು ನಿಷ್ಕಾಮವಾಗಿ ಭಕ್ತಿಯಿಂದ ಮಾಡುವುದಕ್ಕೆ ಆರಂಭಿಸಿದೆ. ಅವರು ಏನು ನನ್ನ ಜೊತೆ ಭಾಳ ಮಾತಾಡ್ತಿರ್ಲಿಲ್ಲ ನೋಡ್ರಿ, ಇವೆಲ್ಲ ಶಬ್ದಗಳವ ಇಲ್ಲಿ. ಅವರು ನನ್ನ ಜೊತೆಗೆ ಮಾತೇ ಆಡ್ತಿರ್ಲಿಲ್ಲ, ಆದರೂ ನಾನು ಅವ್ರ ಸೇವೆ ಬಿಡಲಿಲ್ಲ. ಏನು ಮಾಡ್ತಿದ್ದಿ ನೀನು? ನಾರದ್ರು ಕೇಳ್ತಾರೆ, ವೇದವ್ಯಾಸದೇವರು ಕೇಳ್ತಾರೆ, ಏನು ಮಾಡ್ತಿದ್ದೆ ಅವ್ರ ಸೇವಾ ಅಂದರೆ ಏನು ಮಾಡ್ತಿದ್ದೀಪ್ಪ ನೀನು ಶೂದ್ರಲ್ಲೇನು ಏನು ಮಾಡ್ತಿದ್ದಿ? ಸ್ವಾಮಿ ಉಚ್ಚಿಷ್ಟಲೇಪಾನ ನಮೋದಿತೋ ದ್ವಿಜೈ. ಅವ್ರ ಮೈ ಕೈಯೆಲ್ಲ ಕಾಲು ಒತ್ತಲಿಕ್ಕೆ ಆಗ್ತಿರ್ಲಿಲ್ಲ, ಅವ್ರು ಮುಟ್ಟಬಾರ್ದಲ್ಲ, ನಾನು ಕಾಲು ಒತ್ತಿರಲಿಲ್ಲ, ಕೈ ಒತ್ತಿರಲಿಲ್ಲ, ಏನು ಮಾಡ್ತಿರ್ಲಿಲ್ಲ, ಆದರೆ ಅವ್ರು ಸೇವಾ ಮಾಡ್ತಿದ್ದೆ. ಏನು ಮಾಡ್ತಿದ್ದೆ? ಉಚ್ಚಿಷ್ಟಲೇಪ, ನನ್ನ ಯೋಗ್ಯತೆಗೆ ಯಾವುದು ಸರಿಯಾದ ಸೇವೆಯೋ ಆ ಸೇವೆಯನ್ನೇ ಭಕ್ತಿಯಿಂದ ಮಾಡ್ತಾ ಇದ್ದೆ ಹೊರತು ಇದು ಸಣ್ಣ ಸೇವೆ, ಅದು ದೊಡ್ಡ ಸೇವೆ, ಕಾಲು ಒತ್ತುವುದು ದೊಡ್ಡ ಸೇವೆ, ಎಂಜಲೆಲೆ ತೆಗೆಯುವುದು ಸಣ್ಣ ಸೇವೆ ಅಂತ ನಾನು ತಿಳ್ಕೊಳ್ಳಿಲ್ಲ. ಅಂದಮೇಲೆ ಅವರು ಊಟ ಮಾಡಿದ ಎಂಜಲೆಲೆಯನ್ನು ಭಕ್ತಿಯಿಂದ ತೆಗಿತಾ ಇದ್ದೆ. ಸಕೃಚ್ಛ ಭುಂಜೆ, ಅವರು ಊಟ ಮಾಡ್ತಿದ್ರು ಒಂದೇ ಹೊತ್ತು. ಅವ್ರ ಯತಿಗಳು ರಾತ್ರಿ ಊಟ ಮಾಡ್ತಿರ್ಲಿಲ್ಲ. ಅವ್ರು ಏನು ಊಟ ಮಾಡಿ ಉಳಿಸ್ತಿದ್ರೋ ಅದನ್ನು ನಾನು ಒಂದು ಹೊತ್ತು ಊಟ ಮಾಡಿ ಜೀವನವನ್ನು ಮಾಡಿದೆ ಶ್ರದ್ಧೆಯಿಂದ 4 ತಿಂಗಳು. ಹಿಂಗೆ ಅವ್ರ ಸೇವೆ ಮಾಡ್ತಿದ್ರು. ಮತ್ತೇನು ಮಾಡ್ತಿದ್ರಿ? ಅವ್ರು ಸ್ನಾನಕ್ಕೆ ಹೋಗ್ತಿದ್ರು ಅಂದರೆ ಅವರಿಂದ ತಂಬಿಗೆ ತೊಗೊಂಡು ಹೋಗ್ತಿದ್ದೆ. ಅವ್ರು ಯಾರನ್ನಾದ್ರೂ ಮುಟ್ಲಿ ಬರೇ ಸರಿ ದೂರ ಸರಿ ಒಡಿಲಿದ್ದಾರೆ ಯತಿಗಳು ಅಂತ ಹೇಳ್ತಿದ್ದೆ. ಅಂದಮೇಲೆ ನನ್ನ ನೋಡಿ ಭಾಳ ಚೆನ್ನಾಗಿದೆ. ಅಂದಮೇಲೆ ನಮ್ಮ ಲೈಫ್ ಸ್ಟೈಲ್ ಅಂದರೆ ನನ್ನ ಸ್ವಭಾವ ಹೆಂಗಿರ್ತದೆ ಅಂದರೆ, ನಾನು ಅತ್ಯಂತ ಹತ್ತಿರದಲ್ಲಿದ್ದು ಮಾಡಿದ್ದು ಮಾತ್ರ ಸೇವೆ, ನಾನು ಎಲ್ಲೋ ದೂರದಲ್ಲಿದ್ದು ಮಾಡಿದ್ದು ಸೇವೆ ಅಲ್ಲ ಅಂತ ತಿಳ್ಕೊಂಡಿನಿ. ಯಾಕಂದ್ರೆ ನಾನು ಮಾಡಿದ ಸೇವೆಯನ್ನು ಯಾರಾದರೂ ಒಬ್ಬರು ಗುರುತಿಸ್ಬೇಕು ಎನ್ನುವುದು ನನ್ನ ಇಚ್ಛಾ. ಯಾರೂ ನಾನು ಮಾಡಿದ ಸೇವೆಯನ್ನು ಗುರುತಿಸಲಿಲ್ಲ ಎಂದರೆ ನನಗೆ ನಾಳೆಯಿಂದ ಮತ್ತೆ ಆ ಸೇವಾ ಮಾಡಲಿಕ್ಕೆ ಮನಸ್ಸು ಬರುವುದಿಲ್ಲ. ಇದು ನನ್ನ ಸ್ವಭಾವ ಅಲ್ವಾ? ನಾರದ್ರಂತಾರೆ ಉಚ್ಚಿಷ್ಟ ಲೇಪಾನ್. ಆ ಯತಿಗಳ ಜೊತೆಗೆ ಅವ್ರ ಶಿಷ್ಯರೆಲ್ಲ ಬಂದರು, ಅವ್ರು ಕಾಲು ಒತ್ತಿದ್ರು, ನನಗೆ ಮುಟ್ಟಿ ಕಾಲು ಒತ್ತೋದಿಲ್ಲಲ್ಲ. ಹಾಗಾಗಿ ದೂರದಿಂದ ಎಂಜಲಲ್ಲೇ ಬೆಳೀತಿದ್ದೆ, ದೂರದಿಂದ ಅವ್ರಿಗೆ ಗಾಳಿ ಹಾಕ್ತಿದ್ದೆ. ಅದನ್ನು ನಾನು ಉತ್ತಮ ಸೇವೆ ಎಂದು ತಿಳಿದು ಭಕ್ತಿಯಿಂದ ಮಾಡ್ತಾ ಇದ್ದೆ ಹೊರತು 4 ತಿಂಗಳಲ್ಲಿ ಒಂದು ದಿನವೂ ನನಗೆ ಬೇಸರ ಬರಲಿಲ್ಲ, ಅವರನ್ನು ಮನಸ್ಸಿನಲ್ಲಿಯೂ ಬೈಯಲಿಲ್ಲ. ಇಷ್ಟು ಮಾಡಿದ್ನ. ಅಂದಮೇಲೆ ಯಾವ ಸೇವೆ ಉತ್ತಮ, ಯಾವ ಸೇವೆ ಅಧಮ ಎಲ್ಲರೂ ಅರ್ಥ ಮಾಡಿಕೊಳ್ಳೋಣ. ಉತ್ತಮ, ದೂರ ಮಾಡಿದ ಸೇವೆ ಅಧಮ, ಹಿಂಗಿಲ್ಲ ನಮ್ಮ ಶಾಸ್ತ್ರ. ವೆಂಕಟೇಶ್ ಕಲ್ಯಾಣ್ ಕೇಳಿರಲ್ಲ ಎಲ್ಲರೂ? ಅಲ್ಲಿ ವಾಯುದೇವರು ಒಂದು ಮಾತು ಹೇಳ್ತಾರೆ, ಆನೆಯನ್ನು, ರಾಜ ಓಡಾಡುವ ಆನೆಯನ್ನು ಮನೆಯ ಹೊರಗಡೆ ದೂರದಲ್ಲಿ ಕಟ್ಟಿ ಹಾಕಿರ್ತಾರೆ. ಮನೆ ಬಿಡಾಲ್ ಅಂತಸ್ಥಿತವಾಪಿ, ಮನೆಯೊಳಗೆ ಬೆಕ್ಕು ಓಡಾಡ್ತಿರ್ತದೆ. ಅಂದಮೇಲೆ ರಾಜನ ಅರಮನೆಯೊಳಗೆ ಓಡಾಡುವ ಬೆಕ್ಕು ರಾಜನ ಮನೆಯಿಂದ ದೂರದಲ್ಲಿ ಕಟ್ಟಿ ಹಾಕಿದ ಪಟ್ಟದ ಆನೆ. ಇದೆರಡರಲ್ಲಿ ಯಾವುದು ದೊಡ್ಡದು, ಯಾವ್ದು ಸಣ್ಣದು? ಯಾವ್ದ್ರ ಮೇಲೆ ಭಾಳ ಪ್ರೀತಿ ಇದೆ ರಾಜನಿಗೆ, ಯಾವ್ದ್ರ ಮೇಲೆ ಪ್ರೀತಿ ಕಡಿಮೆ ಅದ? ದೂರದ ಅನ್ನೋದಕ್ಕೆ ಪಟ್ಟದ ಆನೆ ಮೇಲೆ ಪ್ರೀತಿ ಕಡಿಮೆ ಅದ, ಮನೆಯೊಳಗೆ ಬೆಕ್ಕು ಓಡಾಡ್ತದೆ ಅನ್ನೋದಕ್ಕೆ ಅದ್ರ ಮೇಲೆ ಭಾಳ ಅದ. ಹಿಂಗದೇನೋ ಇಲ್ಲ. ಅಂದಮೇಲೆ ದೂರದ ಸೇವೆ, ಹತ್ತಿರದ ಸೇವೆ ಅದಲ್ಲ ದೇವರಿಗೆ ಪ್ರೀತಿಕರವಾದದ್ದು. ಹಾಗಾದರೆ ಯಾವುದು ದೇವರಿಗೆ ಪ್ರೀತಿಕರವಾದದ್ದು? ದೂರನೋ ಹತ್ರನೋ ಅದನ್ನು ತೆಗೆದು ಬಿಡ್ರಿ. ಸೇವೆ ಭಕ್ತಿಯಿಂದ ಮಾಡಿದರೆ
ಪ್ರೀತಿಕರ. ನೀನು ಅತ್ಯಂತ ಹತ್ತಿರದಲ್ಲಿದ್ದು ಭಕ್ತಿ ಇಲ್ಲದೆಯೇ ನಮ್ಮ ಹಣೆ ಬರಪ್ಪ, ಬೆಳಗ್ಗೆ ಎದ್ದು ಒದ್ದಾಡಬೇಕು, ತಣ್ಣೀರು ಸ್ನಾನ ಮಾಡಿ ಅಂತ ಅನ್ಕೋತ ನೀನು ಮಾಡ್ತಾ ಇದ್ದೀಯಾ. ಹಾಗಾದರೆ ಹತ್ತಿರದಲ್ಲೇ ಇದ್ದು ದೇವರನ್ನ ಮುಟ್ಟುತ್ತಾ ನೀನು ಸೇವಾ ಮಾಡಿದರೂ ಕೂಡ ಅದು ನಿನ್ನ ಅಪರೋಕ್ಷ ಜ್ಞಾನಕ್ಕೆ ಕಾರಣ ಆಗಲ್ಲ. ದೂರ ಕೂತಿಯ, ವಾಚ್ಮನ್ ಆಗಿ, ಸೆಕ್ಯೂರಿಟಿ ಗಾರ್ಡ್ ಆಗಿ ದೂರ ಕೂತಿಯ, ಅಲ್ಲಿ ಕೂತಲ್ಲೇ ನೀನು ದೇವರ ಸ್ಮರಣೆ ಮಾಡ್ತಾ ಮಾಡ್ತಾ ಕೂತಿದ್ದಿ, ಇದು ನನ್ನ ಸೇವೆ ಅಂತ ತಿಳ್ಕೊಂಡು ಭಕ್ತಿಯನ್ನು ಮಾಡ್ತಾ ಇದೆಯಾ. ಹಾಗಾದರೆ ಅದು ನಿನ್ನ ನಿಷ್ಕಾಮವಾಗಿದ್ದರೆ ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗುವ ಸೇವಾ. ಅರ್ಥ ಆಯ್ತಲ್ಲೇನು ಯಾರಿಗೆ? ಅಂದಮೇಲೆ ನಾವು ಮಾಡುವ ಸೇವಾ ಎಂಥದ್ದೇ ಇರಲಿ, ಅದು ನೋಡೋರಿಗೆ ಸಣ್ಣದಂತೆ ಅನ್ನಿಸ್ತಿರಲಿ, ನಮಗೆ ಬೇಕಾಗಿಲ್ಲ, ನೋಡೋರಿಗೆ 1000 ಅನ್ನಿಸ್ತದೆ. ನನ್ನ ಪಾಲಿಗೆ ನಾನು ನಿಷ್ಕಾಮವಾಗಿ ಮಾಡ್ತಾ ಇದ್ದೀನ, ಭಕ್ತಿಯಿಂದ ಮಾಡ್ತಾ ಇದ್ದೀನ, ಹಾಗಾದರೆ ಆ ಸೇವೆ ನನ್ನ ಅಪರೋಕ್ಷ ಜ್ಞಾನಕ್ಕೆ ಕಾರಣ ಆಗುತ್ತದೆ. ಇಷ್ಟು ನಮ್ಮ ತಲೆಗೆ ಇಟ್ಕೊಂಡು ನಾವು ಮಾಡಬೇಕು. ಅಂದಮೇಲೆ ನಾನು ಹಿಂಗೆ ಸೇವಾ ಮಾಡಿದೆ ವೇದವ್ಯಾಸದೇವರು ಕೇಳಿದ್ರು, ಏನಾಯ್ತು ಅದರಿಂದ? ನಾರದರಂತಾರೆ, ತತ್ ಅಪಾಸ್ತ ಕಿಲ್ಬಿಷಃ. ಸ್ವಾಮಿ, ಆ ಯತಿಗಳ 4 ತಿಂಗಳ ಸೇವೆಯನ್ನು ಅತ್ಯಂತ ಭಕ್ತಿಯಿಂದ ನಾನು ಮಾಡಿದ್ರಿಂದ ಏನಾಯಿತು ಅಂದರೆ, ಅಪಾಸ್ತ ಕಿಲ್ಬಿಷಃ, ನನ್ನ 1,00,000 ಕೋಟಿ ಜನ್ಮಗಳಿಗೆ ಬೇಕಾಗುವಷ್ಟು ಪಾಪಗಳ ಬೆಟ್ಟ ತುಂಬಿತ್ತು. ಆ ಎಲ್ಲ ಪಾಪಗಳು ನಾಶವಾಗಿ ಅದೇ ಜನ್ಮದಲ್ಲಿಯೇ ಅಪರೋಕ್ಷ ಜ್ಞಾನವಾಗುವಂತಹ ಸೌಭಾಗ್ಯ ನನಗೆ ಸಿಕ್ಕಿತು. ನೋಡಿ ಏನು ಹೇಳಿದರು, ಅದೇ ಜನ್ಮದಲ್ಲಿಯೇ ಅಪರೋಕ್ಷ ಜ್ಞಾನವಾಗುವ ಸೌಭಾಗ್ಯ ಸಿಕ್ಕಿತು, ಹೊರತು ಎಲ್ಲ ಪಾಪಗಳು ನಾಶವಾಗಿ ಹೋಯಿತು. ಯಾಕೆ? ಏನು ಮಾಡಿದ್ರು ಅವರು? ಓದಿದ್ರೇನೋ ಅವರು? ಇಲ್ಲ. ಏನು ಮಾಡಿದ್ರು? ಶೂದ್ರರಿಗೆ ಓದುವ ಅಧಿಕಾರ ಇಲ್ಲಲ್ಲ ಪುಸ್ತಕ ಇಟ್ಕೊಂಡು. ಅಂದಮೇಲೆ ಏನು ಮಾಡಿದ್ರು ಅವರು? ನಾವು ಇಷ್ಟು ಓದ್ಲಿಕ್ಕತ್ತೀವಲ್ಲ, ನಮ್ಗೆ ಇನ್ನೂ ಅಪರೋಕ್ಷ ಜ್ಞಾನ ಆಗಲಿಲ್ಲ. ನಾರದರು ಶೂದ್ರ ಜನ್ಮದಲ್ಲಿ ಏನೂ ಓದಿಲ್ಲ, ಅವ್ರು ಬರೀ ಸೇವಾ ಮಾಡಿದ್ರು, ಅಷ್ಟೇ ಭಕ್ತಿಯಿಂದ ಮಾಡಿದ್ರು, ಅದು ದೂರದಿಂದ ಮಾಡಿ ಅಷ್ಟು ಮಾಡಿದ ಮಾತ್ರಕ್ಕೆ ಏನಾಯ್ತು ಅವರಿಗೆ? ಅದೇ ಶೂದ್ರ ಜನ್ಮದಲ್ಲಿಯೇ ಏನಾಯಿತು? ಅಪರೋಕ್ಷ ಜ್ಞಾನ ಆಯಿತು ಅಲ್ವಾ. ಅಂದಮೇಲೆ ಏನು ಹೇಳ್ತಾ ಇದ್ದಾರೆ ನಾರದರು ಅಂದರೆ, ಸ್ವಾಮಿ ಹಿಂಗೆ ನಾನು ಶೂದ್ರನಾಗಿದ್ದರೂ ದೂರ ಇದ್ದರೂ ಭಕ್ತಿಯಿಂದ ಅವರು ಸೇವಾ ಮಾಡಿದ್ದಕ್ಕೆ ಏನಾಯಿತು? ನನಗೆ ಅದೇ ಜನ್ಮದಲ್ಲಿಯೇ ಅಪರೋಕ್ಷ ಜ್ಞಾನ ಆಯಿತು. ಇದನ್ನು ನೀವು ಹೈಲೈಟ್ ಮಾಡಿರಿ ಅಂತಾರೆ ವೇದವ್ಯಾಸದೇವರಿಗೆ. ಇಂತಹ ಧರ್ಮಗಳನ್ನು ನೀವು ಹೈಲೈಟ್ ಮಾಡಿ ಒಂದು ಪುಸ್ತಕ ಬರೀರಿ. ಅದನ್ನು ಓದಿದ ಕೂಡಲೇ ಎಲ್ಲರಿಗೂ ಭಕ್ತಿಯಿಂದ ಧರ್ಮ ಮಾಡಬೇಕು ಅಂತ ಅನ್ನಿಸ್ಬೇಕು. ಹಂಗೆ ನೀವು ಗ್ರಂಥವನ್ನು ಬರೀರಿ ಸ್ವಾಮಿ, ಆಗ ಮಾತ್ರ ಈ ಜೀವರಾಶಿಗಳಿಗೆ ಭಕ್ತಿ ಮಾಡಬೇಕು, ಧರ್ಮ ಮಾಡಬೇಕು ಎನ್ನುವ ಇಚ್ಛಾ ಬರ್ತದೆ. ಅದರಿಂದ ಅವರು ಪ್ರೇರಣೆಗೊಂಡು ಅವರು ಧರ್ಮವನ್ನು ಮಾಡಿ ಅಪರೋಕ್ಷ ಜ್ಞಾನವನ್ನು ಪಡಿತಾರೆ. ಅದಕ್ಕಾಗಿ ಇಂಥ ಗ್ರಂಥ ಬರೀರಿ ಅಂತ ನಾರದರು ಪ್ರಾರ್ಥನೆ ಮಾಡ್ತಾರೆ. ಅರ್ಥ ಆಯ್ತಲ್ಲೇನೆಲ್ಲರಿಗೂ? ಅಂದಮೇಲೆ ನಾವು ಮಾಡುವ ಧರ್ಮ ಕಡಿಮೆ ಇದ್ದರೂ ಪರವಾಗಿಲ್ಲ, ದೂರದಿಂದ ಮಾಡ್ತಾ ಇದ್ದರೂ ಪರವಾಗಿಲ್ಲ, ಆದರೆ ಅದು 2ರಿಂದ ಕೂಡಿರಬೇಕು. ಒಂದು ನಿಷ್ಕಾಮವಾಗಿ, ಇನ್ನೊಂದು ಭಕ್ತಿಯಿಂದ. ಇಷ್ಟಿದ್ದರೆ ದೇವರು ನಮ್ಮನ್ನು ಎಲ್ಲಿದ್ದರೂ ಕೈ ಬಿಡಲ್ಲ. ಸರಿ, ಇಷ್ಟಾಯಿತು. ನಾನು ಹಿಂಗೆ ಸೇವಾ ಮಾಡ್ತಾ 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 ಕಾಲ ಕಳೀತಾ ಇದ್ದೆ, ಶ್ರದ್ಧೆಯ ಭಕ್ತಿಯಿಂದ ಮಾಡ್ತಾ ಇದ್ದೆ. ಅವ್ರು ಏನು ಆಮೇಲೆ ಪುರಾಣ ಹೇಳ್ತಿದ್ರು, ಪಾಠ ಹೇಳ್ತಿದ್ರು, ಅದನ್ನೆಲ್ಲ ಶ್ರದ್ಧೆಯಿಂದ ಭಕ್ತಿಯಿಂದ ಅದನ್ನು ವಿಶ್ವನ್ವತಃ ಕೇಳಿಸ್ಕೊಳ್ತಾ ಕೂಡ್ತಿದ್ದೆ ನಾನು ಅಷ್ಟೇ. ಉಳಿದವರೆಲ್ಲ ಪುಸ್ತಕ ಇಟ್ಟು ಕೂಡ್ತಿದ್ರು, ನಾನು ದೂರ, ನಮ್ಮ ಪುಸ್ತಕ ಇಡ್ಲಿಕ್ಕೆ ಪುಸ್ತಕನೇ ಇಲ್ಲ, ನಾನು ಬಡವ, ನನ್ನ ಹತ್ರ ಏನಿಲ್ಲ, ನಾನು ದೂರ ಕೂತು ಕೇಳ್ತಾ ಕೂತು. ಹೀಗೆ ನಾನು ಮಾಡ್ತಾ 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 ಅವ್ರ ಸೇವೆ ಮಾಡ್ತಾ ಇದ್ದೆ. ಅಷ್ಟರೊಳಗೆ 4 ತಿಂಗಳು ಮುಗಿದು ಹೋಗ್ಬಿಡ್ತೀರಿ. ಮುಗಿದ ಕೂಡಲೇ ಅವರು ಅಲ್ಲಿಂದ ಹೊರಟುಬಿಟ್ರು. ಹೊರಟಾಗ ನನಗೆ ಭಾಳ ದುಃಖ ಆಯಿತು. ಅಯ್ಯೋ ಹೊರಟ್ರಲ್ಲ, ಇನ್ನು ನಾಳಿಂದ ಏನು ಮಾಡೋದು ನಾನು, ಚಿಂತೆ ಶುರು ಆಯಿತು. ಅವರು ಹೋಗುವಾಗ ನನ್ನನ್ನು ನೋಡಿ ನನಗೆ ಆಶೀರ್ವಾದವನ್ನು ಮಾಡಿದರು. ಮಾಡಿ ಎಲ್ಲ ಒಳ್ಳೇದಾಗ್ತದೆ ನಡಿ ಅಂಥೇಳಿ ಅವರ ಆಶೀರ್ವಾದವನ್ನು ಮಾಡಿ ಹೋದರು. ಅವರು ಹೋದ ಮೇಲೆ ನನಗೂ ಅವರಿಂದ ಹೋಗ್ಬೇಕು ಒಂದು ಭಾಳಿತ್ತು. ಆದರೆ ನೋಡಿ ಎಷ್ಟು ಚೆನ್ನಾಗಿದೆ, ಜವಾಬ್ದಾರಿ ಬಿಡೋ ಹಂಗಿಲ್ಲ ಯಾರು. ನನಗೆ ಹೋಗ್ಬೇಕೊಂದು ಭಾಳಿತ್ತು. ಆದರೆ ಅವ್ರು ಅಂದರು, ಇಲ್ಲ ನೀನು ನಮ್ಮ ಜೊತೆಗೆ ಬರೋ ಹಂಗಿಲ್ಲ ಅಂದರು. ಯಾಕೆ ಸ್ವಾಮಿ, ನಾನು ಏನಾದರೂ ಸೇವಾ ತಪ್ಪು ಮಾಡಿದ್ನ್ಯಾ, ಕಡಿಮೆ ಮಾಡಿದ್ನ್ಯಾ, ಇನ್ನೂ ಹೆಚ್ಚು ಸೇವಾ ಮಾಡಬೇಕಾಗಿತ್ತಾ? ಹಾಗಿದ್ರೆ ನಾನು ನಿಮ್ಮಿಂದ ನಾನು ಕರ್ಕೊಂಡು ಹೋಗ್ತಿದ್ರೆ ಅಂತ ಕೇಳಿದೆ ನಾನು. ಅದಕ್ಕೆ ಅವರಂದು ಸೇವಾದ ಸಮಸ್ಯೆ ಇಲ್ಲ. ಏನು ಸಮಸ್ಯೆ? ನಿನಗೆ ಜವಾಬ್ದಾರಿ ಇದೆ. ಏನು ಜವಾಬ್ದಾರಿ? ಏಕಾತ್ಮಜಾಮೇ ಜನನಿ, ನಿನಗೊಬ್ಬಳು ತಾಯಿ ಇದ್ದಾಳೆ. ಅಂದಮೇಲೆ ತಾಯಿಯನ್ನು ನೋಡಿಕೊಳ್ಳುವುದೇ ನಿನ್ನ ಮುಖ್ಯ ಜವಾಬ್ದಾರಿ. ಅಂದಮೇಲೆ ಅದನ್ನು ಮಾಡಿದ ಮೇಲೆ ಮುಂದಿನ ನೋಡೋಣಂತೆ, ಈಗ ನೀನು ನನ್ನ ಜೊತೆಗೆ ಬರೋ ಹಂಗಿಲ್ಲ ಅಂತ ಅವರು ನನ್ನನ್ನು ಅಲ್ಲೇ ಬಿಟ್ಟು ಹೋದರು. ಅರ್ಥ ಆಯ್ತೇನೆ ಯಾರಿಗೆ? ಭಾಳ ಚೆನ್ನಾಗಿದೆ. ಅಂದಮೇಲೆ ನಾವಿವತ್ತು ಏನು ಮಾಡ್ತೀವಿ ಅಂದರೆ, ನಮ್ಮ ಜವಾಬ್ದಾರಿಗಳನ್ನು ಬಿಟ್ಟು ನಾವು ಏನೋ ಒಂದು ಧರ್ಮ ಮಾಡ್ಲಿಕ್ಕೆ ಹೋಗ್ತೀವಿ. ಆ ಕಡೆ ಅದು ಮಾಡ್ಲಿಕ್ಕೆ ಆಗೋದಿಲ್ಲ, ಈ ಕಡೆ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದಮೇಲೆ ನಮ್ಮ ಕರ್ತವ್ಯಗಳನ್ನೂ ನಾವು ಮಾಡ್ತಾ ನಿಷ್ಕಾಮವಾಗಿ ಭಕ್ತಿಯಿಂದ ಧರ್ಮವನ್ನೂ ಮಾಡೋದು, ಎರಡನ್ನೂ ಮ್ಯಾನೇಜ್ ಮಾಡೋದು ಭಾಳ ಕಷ್ಟ, ಇಲ್ಲ ಅನ್ನೋದಿಲ್ಲ. ಆದರೆ ಸ್ವಲ್ಪವಾದರೂ ಮ್ಯಾನೇಜನ್ನು ಮಾಡ್ತಾ ಹೋದರೆ ಅದಾಗ್ತದೆ, ಇಲ್ಲ ಅಂದರೆ ಇಲ್ಲ. ಸರಿ, ಅವ್ರು ಹೋಗ್ಬಿಟ್ರು. ನಮ್ಮಮ್ಮ ಮನೆಯಾಗಿದ್ಲು, ನಾನು ಅವಳು ನೋಡ್ತಾ ಕೂತಿದ್ದೆ. ನನಗೆ ಆರಾಮಾಗಿ ಹೀಗೆ ಜೀವನ ನಡೀತಾ ಇತ್ತು. ಅವ್ರು ಏನು ಹೇಳ್ಕೊಟ್ಟಿದ್ರು ಅದನ್ನೆಲ್ಲ ಮಾಡ್ತಾ ಇದ್ದೆ. ನನಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ಇಷ್ಟಿರುವಾಗ ದೇವರಿಗೂ ನನ್ನ ಮೇಲೆ ಕರುಣೆ ಬಂದು, ಇದು
ದೇವರಿಗೂ ನನ್ನ ಮೇಲೆ ಕರುಣೆ ಬಂದು ನಮ್ಮ ತಾಯಿ ಒಂದು ದಿನ ಸಾಯಂಕಾಲ ತಾನು ಹಸುವಿನ ಗೋಶಾಲಕ್ಕೆ ಹೋಗಿ ಅಲ್ಲಿ ಹಾಲು ಕರಿತಾ ಇರುವಾಗ ಸರ್ಪ ಅದಶತ ಅಲ್ಲಿ ಒಂದು ನೋಡದೆ ತಾನು ಹಾವನ್ನು ತುಳಿದ್ಬಿಟ್ಲು. ತುಳಿದಾಗ ಹಾವು ಕಚ್ಚಿಬಿಡ್ತು. ಕಚ್ಚಿದ್ರ ನನಗೆ ಇಷ್ಟು ಸಂತೋಷ ಆಯ್ತಲ್ಲ, ಅನುಗ್ರಹಂ ಮನ್ಯಮಾನಃ, ಓ ದೇವರು ನನ್ನ ಮೇಲೆ ಕರುಣಾ ತೋರಿದ ಅಂತ ಹೇಳಿ ನಾನು ಸಂತೋಷದಿಂದ ಅಮ್ಮನಿಗೆ ಏನು ಕಾರ್ಯಗಳನ್ನು ಮಾಡಬೇಕಾಗಿತ್ತು ಅದೆಲ್ಲ ಮಾಡಿ ನಾನು ನನ್ನ ಸಾಧನೆಗಾಗಿ ಕಾಡಿಗೆ ಹೊರಟು ಬಿಟ್ಟೆ ಅಂತ. ನಾನು ಭಾಳ ಆಶ್ಚರ್ಯ ಇದು. ಹಿಂಗೆ ನಮಗೆ ಇಷ್ಟು ವೈರಾಗ್ಯ, ಇಷ್ಟು ನಿಸ್ಪೃಹತೆ ಭಾಳ ಕಷ್ಟ ಬರೋದಿಲ್ಲ. ಇವತ್ತು ಇಷ್ಟು ಪ್ರವಚನ ಕೇಳಿವೆ, ಈಗ ಹೋಗುವಾಗ ಏನಾದರೂ ಹೊಸ್ತಲು ಬಡೀತು ಅಂತಂದ್ರೆ ಅಯ್ಯೋ ನಿಮ್ಮ ಮನೆ ಪ್ರವಚನಕ್ಕೆ ಬರಬಾರ್ದಾಗಿತ್ತೇನೋ, ಬಂದುಬಿಟ್ಟೆ ಅದಕ್ಕೆ ಹಿಂಗಾಯ್ತು ನನಗೆ ಅನ್ನೋ ಶುರು ಮಾಡ್ತೀನಿ. ಅಂದ್ರೆ ನಮ್ಮ ತಲೆಯೊಳಗೆಲ್ಲ ಏನದು ಅಂದರೆ ನಾನು ಧರ್ಮ ಮಾಡಿದ್ದಕ್ಕೆ ನನಗೆ ಕಷ್ಟ ಬಂದಿದೆ ಅಂತೆ ನಾನು ತಿಳ್ಕೊಳ್ತೀನಿ. ಭಾಗವತ ಹೇಳುತ್ತೆ, ಧರ್ಮ ಮಾಡಿದ್ದಕ್ಕೆ ಎಂದೆಂದಿಗೂ ಕಷ್ಟ ಬರಲ್ಲ, ತೊಂದರೆ ಬರಲ್ಲ. ಪಾಪಗಳಿಂದಾಗಿ ತೊಂದರೆಗಳು. ಧರ್ಮ ಮಾಡಿದ್ದಕ್ಕಾಗಿ ಆ ಪಾಪಗಳ ಪರ್ಸೆಂಟೇಜನ್ನು, ಶಿಕ್ಷೆಯ ಪರ್ಸೆಂಟೇಜನ್ನು ದೇವರು ಕಡಿಮೆ ಮಾಡ್ಯಾರ. ನೀನು ಬಿದ್ದುಕೊಂಡು ಕೈಕಾಲು ಮುರ್ಕೋಬೇಕಾಗಿತ್ತು ನೀನು ಅಂಥದ್ದು ಹೊಸ್ತಲು ಬಡಿಸಿ ಬೆರಳಿಗಷ್ಟು ನೋವು ಮಾಡಿ ದೇವರು ಕಡಿಮೆ ಮಾಡಿ. ಹೀಗೆ ಚಿಂತನೆ ಬರಬೇಕು. ನಮಗೆ ಗೊತ್ತದ ವಿಷಯ, ದುರ್ದೈವ ಏನಾದರೂ ನಮಗೆ ವಿಷಯ ಗೊತ್ತದ, ಆದರೆ ಅದನ್ನು ಅಳವಡಿಸ್ಕೊಳ್ಳಿ ಬರಲ್ಲ. ಈ ಕೆಲವರಿಗೆ ಅನ್ನ ಹೆಂಗೆ ಮಾಡಬೇಕು ಗೊತ್ತಿರುತ್ತೆ. ಹೆಂಡತಿ ಊರಿಗೆ ಹೋದ್ಮೇಲೆ ಅನ್ನ ಹೆಂಗೆ ಮಾಡ್ಬೇಕು ಗೊತ್ತಿರುತ್ತೆ. ಮೊದಲು ಅಕ್ಕಿ ಹಾಕಬೇಕು, ನೀರು ಹಾಕಬೇಕು, ತೊಳಿಬೇಕು, ಆಮೇಲೆ ನೀರಿನ ಸಮೇತ ಅಕ್ಕಿ ಇಡಬೇಕು, ಗ್ಯಾಸ್ ಆನ್ ಮಾಡಬೇಕು, ಅದು ಕುದ್ದ ಮೇಲೆ ಅನ್ನ ಆದಮೇಲೆ ಇಳಿಸ್ಬೇಕು. ಇಷ್ಟೆಲ್ಲರಿಗೆ ಗೊತ್ತಿರ್ತದೆ. ಆದರೆ ನೀರು ಹಾಕಿ ಇಡ್ತಾರೆ, ಎಷ್ಟು ನೀರು ಹಾಕ್ಬೇಕು ಗೊತ್ತಿಲ್ಲ. ಒಂದು ದಿವ್ಸ ಸ್ವಲ್ಪ ಹಾಕಿಬಿಡ್ತಾರೆ, ಹೊತ್ತಿ ಹೋಗ್ತದೆ, ಅಂಜಕ್ಕೆ ಆಗ್ತದೆ. ಎರಡನೇ ದಿವ್ಸ ಭಾಳ ನೀರು ಹಾಕಿಬಿಡ್ತಾರೆ, ಮುದ್ದೆ ಆಗ್ಬಿಡ್ತದೆ. ಮೂರನೇ ದಿವ್ಸ ಅಕ್ಕಿ ಭಾಳ ಹಾಕ್ತಾರೆ, ಬಾಂಡಿ ಸಣ್ಣದ, ಅನ್ನ ಉಕ್ಕಿ ಬಂದ್ಬಿಡ್ತದೆ ಅಲ್ವಾ. ಅನ್ನ ಮಾಡೋದು ಹೆಂಗೆ ಗೊತ್ತದ, ಆದರೆ ಅದರ ಸರಿಯಾದ ಕ್ರಮ ಪದ್ಧತಿ ಅದು ಹೆಣ್ಮಕ್ಳು ಮಾಡಿದ್ರೆ ಹೆಂಗೆ ಅನ್ನ ಹೂವು ಆಗ್ತದೆ ಹಂಗೆ ಹೂವು ಅನ್ನ ಆಗೋಂಗೆ ಗೊತ್ತಿಲ್ಲ. ಆದರೆ ಅನ್ನ ಮಾಡೋದು ಗೊತ್ತದ, ಅದೋ ಇಲ್ಲ. ಹಂಗೆ ನಮಗೆಲ್ಲ ಏನಾಗ್ಬಿಟ್ಟದಂದ್ರೆ ಧರ್ಮ ಮಾಡೋದು ಗೊತ್ತದ. ಪ್ರದಕ್ಷಿಣೆ